ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡಸರೇ ನೆನಪಿಡಿ, ಪತ್ನಿಯರಿಂದ ಈ ವಿಷಯಗಳನ್ನು ಮುಚ್ಚಿಡಲೇಬೇಕು. ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ತೊಡಕ ಇದ್ದೇ ಇರುತ್ತವೆ. ಅವುಗಳನ್ನು ಅನುಸರಿಸಿಕೊಂಡು ಹೋದರೆ ದಾಂಪತ್ಯ ಸುಖಮಯವಾಗಿರುತ್ತದೆ. ಇನ್ನು ಗಂಡ ಹೆಂಡತಿ ನಡುವೆ ಜಗಳವಾದರೆ ಇರಬೇಕೆಂದರೆ ಗಂಡಂದಿರು ಈ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿಯೊಂದು ಸಂಬಂಧವು ನಿರಂತರವಾದ ಪ್ರೀತಿ ವಿಶ್ವಾಸದ ಮೇಲೆ, ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಿಶ್ವಾಸದ ಜೊತೆಗೆ ತಿಳುವಳಿಕೆ ಕೂಡ ಅತ್ಯಗತ್ಯ ಎಂಬುದರಲ್ಲಿ ಸಂದೇಹವಿಲ್ಲ. ಇವುಗಳಲ್ಲಿ ಯಾವುದೇ ಒಂದು ಕಡಿಮೆಯಾಗದರೂ ಸಂಬಂಧ ಕಡಿಮೆ ಬೀಳುತ್ತದೆ. ದಾಂಪತ್ಯ ಎಂದೇ ಅಲ್ಲಿ ನೀವಿಬ್ಬರು ಪರಸ್ಪರ ಎಲ್ಲವನ್ನು ಹೇಳುತ್ತೀರಿ ಮತ್ತು ಹಂಚಿಕೊಳ್ಳುತ್ತೀರಿ. ನಿಜವಾದ ಸಂಬಂಧದಲ್ಲಿ ಸುಳ್ಳಿಗೆ ಅವಕಾಶವಿರುವುದಿಲ್ಲ. ಆದರೆ ಗಂಡಸರು ತಮ್ಮ ಹೆಂಡತಿಯರ ಮುಂದೆ ಹೇಳಬಾರದ ಕೆಲವೊಂದು ವಿಷಯಗಳಿವೆ. ಅವು ಯಾವುದು ಎಂದು ನಾವಿಲ್ಲಿ ತಿಳಿಸಿದ್ದೇವೆ. ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಭ್ರಮೆ. ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ಪ್ರತಿಯೊಬ್ಬರು ತಾವು ತಮ್ಮ ಸಂಗಾತಿಯ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂದೇ ತಿಳಿದಿರುತ್ತದೆ. ಹಾಗಾಗಿ ನಾವು ತಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ಹಾಗೆಯೇ ಬಿಚ್ಚಿಡಲು ಪ್ರಯತ್ನಿಸುತ್ತೇವೆ. ಆದರೆ ಕೆಲವೊಂದು ವಿಷಯಗಳ ನಿಮ್ಮ ಸಂಗಾತಿ ಇಷ್ಟವಾಗದೇ ಇರಬಹುದು ಎನ್ನುವುದರ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಅಂತಹ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡೋಣ. ಇತರ ಸ್ತ್ರೀಯರನ್ನು ಹೊಗಳಿದಿರಿ. ಸಾಮಾನ್ಯವಾಗಿ ಯಾರಾದರೂ ಸುಂದರವಾಗಿರಬಹುದು ಅಥವಾ ಚೆನ್ನಾಗಿ ಕಾಣಿಸುವವರು ನೋಡಿದರೆ ಅವರು ಬಹಳ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಎಂದು ಹೊಗಳುವುದು ಸಾಮಾನ್ಯ ಅಭ್ಯಾಸ. ಆದರೆ ನೀವು ತಪ್ಪಿಯೂ ನಿಮ್ಮ ಹೆಂಡತಿ ಮುಂದೆ ಪರಸ್ತ್ರೀಯನ್ನು ಹೊಗಳಿದಿರಿ. ನೀವು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆ ಇಟ್ಟುಕೊಳ್ಳದೆ ಅವರನ್ನು ಹೊಗಳಿದ್ದರೂ ಅದು ನಿಮ್ಮ ಹೆಂಡತಿಯ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣಿಸುತ್ತದೆ. ಯಾವ ಹೆಂಡತಿಯು ತನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿಯರ ಹೊಗಳಿಕೆಯನ್ನು ಹೇಳಲಾರದು. ಆಕೆ ತಕ್ಷಣ ನಿಮಗೆ ಇನ್ನೂ ಹೇಳದಿರಬಹುದು, ಆದರೆ ಅವರ ಮನಸ್ಸಿನಲ್ಲಿ ಅನುಮಾನಗಳು ಹೆಚ್ಚಾಗಬಹುದು. ಅದು ಯಾವುದೇ ಸಂಬಂಧಕ್ಕೆ ಒಳ್ಳೆಯದಲ್ಲ. ಹಾಗಾದರೆ ಹೆಂಡತಿಯ ಅಭದ್ರತೆಯ ಭಾವನೆಯನ್ನು ಏಕೆ ಹೆಚ್ಚಿಸಬೇಕು ಅಲ್ವಾ? ಹಾಗಾಗಿ ತಪ್ಪಿಯೂ ಇತರ ಹುಡುಗಿಯರನ್ನು ಹೊಗಳಿದಿರುವುದು ಉತ್ತಮ. ಹಳೆ ಪ್ರೇಯಸಿ ಬಗ್ಗೆ ಯೋಚಿಸಿ ಮಾತನಾಡಿದಿರಿ. ನಿಮ್ಮ ಹಳೆ ಪ್ರೇಯಸಿ ಬಗ್ಗೆ ಹೆಂಡತಿ ತಿಳಿಸಿ, ಆದರೆ ಅದರ ಬಗ್ಗೆ ಮತ್ತೆ ಮತ್ತೆ ಚರ್ಚಿಸಬೇಡಿ. ಯಾವುದೇ ಹೆಂಡತಿ ನಿಮ್ಮ ಹಳೆಯ ಸಂಬಂಧಗಳ ಬಗ್ಗೆ ಹೇಳಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆ ಗೆಳೆಯರಿಗೆ ಸಂಬಂಧಿಸಿದ ಸಣ್ಣ ವಿಷಯಗಳ ಅವಳನ್ನು ಕಾಡಬಹುದು. ನೀವು ಪದೇ ಪದೇ ಹಳೆ ಗೆಳತಿಯ ಬಗ್ಗೆ ಮಾತನಾಡುತ್ತಿದ್ದರೆ ಅದು ನಿಮ್ಮ ಸಂಬಂಧವು ಉತ್ತಮವಾಗಿ ಮುಂದುವರಿಯಲು ಬಿಡುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಹೆಂಡತಿಯಿಂದ ಕೆಲವೊಂದು ವಿಷಯಗಳನ್ನು ಮರೆಮಾಚಬೇಕಾಗುತ್ತದೆ. ಅಂದರೆ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು. ಸೂಕ್ತ. ಹೆಂಡತಿಯ ಸ್ಟೈಲ್ ಬಗ್ಗೆ ಕಾಮೆಂಟ್ ಮಾಡಬೇಡಿ. ಮದುವೆಯ ನಂತರ ಅನೇಕ ಗಂಡಂದಿರು ತಮ್ಮ ಹೆಂಡತಿಯರಿಗೆ ತಾವು ಹೇಗೆ ಸ್ಟೈಲ್ ಮಾಡಬೇಕು ಎಂಬುದರ ಕುರಿತು ಜ್ಞಾನವನ್ನು ನೀಡಲು ಪ್ರಾರಂಭಿಸುತ್ತಾರೆ. ಬದಲಿಗೆ ನೀವು ಅದನ್ನು ನೀವೇ ಇಟ್ಟುಕೊಳ್ಳಬೇಕು. ನೀವು ಹೆಂಡತಿಯ ಉಡುಗೊರೆಯನ್ನು ಇಷ್ಟಪಡುತ್ತಿದ್ದರೂ ಸಹ ಅವರನ್ನು ನಿಂದಿಸಬೇಡಿ. ಆಕೆಯ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತಪ್ಪಾಗಿ ಮಾತನಾಡಬೇಡಿ. ಬದಲಿಗೆ ಹೊಗಳಿಕೆ ಮಾತುಗಳನ್ನು ಹೇಳಿ. ಗಂಡಂದಿರು ಹೊಗಳಿದರೆ ಹೆಂಡತಿ ತುಂಬಾ ಸಂತೋಷವಾಗುತ್ತದೆ. ಕೆಲವೊಂದು ಹೆಂಡತಿಯ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಸರಿಯಾದ ಅಭಿಪ್ರಾಯವನ್ನು ನೀಡಲು ನೀವು ಯೋಚಿಸುತ್ತಿರಬಹುದು, ಆದರೆ ಅವರು ಅದನ್ನು ನಕಾರಾತ್ಮಕ ರೀತಿಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇತರರಿಗೆ ಹೋಲಿಸಿದರೆ ಯಾರಿಗಾದರೂ ಹೋಲಿಸುವುದು ತಪ್ಪು. ಅದರಲ್ಲೂ ನೀವು ನಿಮ್ಮ ಹೆಂಡತಿಯ ಇತರರಿಗೆ ಹೋಲಿಸಿ ಎಳೆಯಿಸುವುದು ತಪ್ಪು. ಅನೇಕ ಬಾರಿ ಗಂಡ ತನ್ನ ಮನಸ್ಸಿನ ಪ್ರತಿಯೊಂದು ವಿಷಯಗಳನ್ನು ಹೆಂಡತಿಗೆ ಮುಂದೆ ತಕ್ಷಣವೇ ಹೇಳುತ್ತಾನೆ. ಆದರೆ ಅವರಿಗಿಂತ ಚೆನ್ನಾಗಿ ಕಾಣುವ ಹುಡುಗಿ ಇನ್ನೊಬ್ಬಳಿದ್ದಾಳೆ ಎಂದು ಹೇಳಿದಾಗ ಅವರಿಗೂ ಆಸೆಯು ಮತ್ತು ಕೋಪ ಬರುತ್ತದೆ. ಇಂದಿನ ಮಹಿಳೆಯರು ಸ್ವಾತಂತ್ರ್ಯರಾಗಿರಬೇಕೆಂದು ಬಯಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಹೆಂಡತಿಯ ಬೇರೆ ಯಾವುದೇ ಮಹಿಳೆಯರ ಹೋಲಿಸುವುದು ಅವರಿಗೆ ನೋವುಂಟು ಮಾಡುತ್ತದೆ ಮತ್ತು ಅದು ನಿಮ್ಮ ಸಂಬಂಧದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅದು ಆಕೆ ನಿಮಗೆ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂತೆ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮ್ಮ ವೈವಾಹಿಕ ಸಂಬಂಧಗಳ ಬಗ್ಗೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.